ಇನ್ನು ಅತುಲ್ ಸುಭಾಷ್ ಸಾವಿಗೆ ಹೆಚ್ಚಾಯಿತು ಪ್ರತಿಭಟನೆಯ ಕಿಚ್ಚು. ಪುರುಷರ ವಿರುದ್ಧವಿರುವಂತಹ ಕಾಯ್ದೆಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ಮೀಟು ಮಾದರಿಯಲ್ಲೇ ಮೆನ್ ಟು ಅಭಿಯಾನವೂ ಕೂಡ ಶುರುವಾಗಿದೆ. ಟೆಕ್ಕಿ ಅತುಲ್ ಸುಭಾಷ್ ಸಾವಿಗೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಪುರುಷರ ವಿರುದ್ಧವಿರುವಂತಹ ಕಾಯ್ದೆಗಳಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಮೀಟು ನಿಮಗೆ ತಿಳಿದೇ ಇದೆ. ಈಗ ಅದೇ ಮಾದರಿಯಲ್ಲಿ ಮೆನ್ ಟು ಅನ್ನುವಂಥ ಅಭಿಯಾನ ಕೂಡ. ಜೆಂಡರ್ ನ್ಯೂಟ್ರಿಯಾಲಿಟಿ ಬಗ್ಗೆ ಕಾಯ್ದೆ ತರೋದಕ್ಕೆ ಒತ್ತಡ ಹೆಚ್ಚಾಗಿದೆ. ಈ ವರದಕ್ಷಿಣೆ ಕಿರುಕುಳ ಕಾಯ್ದೆಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಅತುಲ್ರ ಕೇಸ್ ನಂತರ ಪುರುಷರಿಗೆ ಕಾನೂನಿನಲ್ಲಿ ಯಾವ ರೀತಿ ಕಾನೂನಿನ ಮೂಲಕವೇ ವ್ಯವಸ್ಥೆಯ ಮೂಲಕವೇ ಅವರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅಥವಾ ಯಾವ ರೀತಿ ಅದನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅನ್ನೋದರ ಬಗ್ಗೆ ಜೋರು ಧ್ವನಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ರಹಗಳು ಕೇಳಿ ಬರ್ತಾ ಇರೋದು. ಏನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈಗ? ವಿಜಯ್, ನಿಮಗೆ ಗೊತ್ತಿರೋ ಹಾಗೆ ಮಹಿಳೆಯರ ವಿರುದ್ಧ, ಮಹಿಳೆಯರಿಗೆ ಶೋಷಣೆ ಆದ್ರೆ ಅದರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಈ ಮೀಟು ಅಭಿಯಾನವನ್ನ ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡಿತ್ತು. ಅದಾದ ಬೆನ್ನಲ್ಲೇ ಈಗ ಅತುಲ್ ಸಾವಿನ ಬೆನ್ನಲ್ಲೇ ಮೆನ್ ಟು ಅಭಿಯಾನ ಆಗ್ತಾ ಇದೆ. ಪುರುಷರಿಗೂ ಕೂಡ ನೋವಿರುತ್ತೆ, ಗಂಡಸರಿಗೂ ಕೂಡ ನೋವಿರುತ್ತೆ, ಹೇಳಿಕೊಳ್ಳಲಾಗದ ಮನಸ್ಸಿನಲ್ಲಿ ತೊಳಲಾಟ ಇರುತ್ತೆ. ಅದಕ್ಕೋಸ್ಕರ ಪುರುಷರಿಗೆ ಆಗುವಂತಹ ಸಮಸ್ಯೆಗೆ, ಶೋಷಣೆಗೆ ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಈಗ ಮೆನ್ ಟು ಅಭಿಯಾನವನ್ನ ಈಗ ಮಾಡ್ತಾ ಇರುವಂತದ್ದು. ಈ ಅಭಿಯಾನದಲ್ಲಿ ಪ್ರಮುಖವಾಗಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ನಾಯಕರನ್ನ ಟ್ಯಾಗ್ ಮಾಡಿ ಈ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಆ ಬೇಡಿಕೆಗಳು ಏನಪ್ಪಾ ಅಂತ ಹೇಳ್ತಾ ಹೋದ್ರೆ, ನಿಮಗೆ ಗೊತ್ತಿರಬಹುದು, ಸಮಾಜದಲ್ಲಿ ಒಂದು ಕಲ್ಪನೆ ಇದೆ, ಅಳು ಅನ್ನೋದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಆಗಿರ್ಬೇಕು. ಗಂಡು ಮಕ್ಕಳು ಅತ್ರೆ ಅದನ್ನ ಬೇರೆ ರೀತಿಯಾಗಿ ನೋಡ್ತಾರೆ. ನೀನೇನ್ ಹುಡುಗಿನ ಅಂತ ಅವರನ್ನ ಒಂದು ರೀತಿಯಾಗಿ ಗೇಲಿ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದೇ ಕೊನೆಗೆ ಮನಸ್ಸಿನ ನೋವನ್ನ ಹೇಳ್ಕೊಳ್ಳಲಾಗದೆ ಖಿನ್ನತೆಗೆ ಜಾರಿ ಆತ್ಮಹತ್ಯೆಯಂತಹ ಹಾದಿಯನ್ನ ಹಿಡಿಯುವಂತವರ ಸಂಖ್ಯೆ ಡಬಲ್ ಆಗ್ತಾ ಇದೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಕಾನೂನಾತ್ಮಕವಾದ ಬದಲಾವಣೆಯನ್ನ ತರಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ವರದಕ್ಷಿಣೆ ತಡೆ ಕಾಯ್ದೆ ಏನಿರುತ್ತೆ ಇದರಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಜನ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮದುವೆ ಆದ ತಕ್ಷಣ ಡಿವೋರ್ಸ್ ಅಥವಾ ಏನೋ ಡಿವೋರ್ಸ್ ಅನ್ನ ಆಪ್ಷನ್ ಆಗಿ ಇಟ್ಕೊಂಡಾಗ, ಅದನ್ನ ಮೊದಲ ಆಯ್ಕೆಯಾಗಿ ಇಟ್ಕೊಂಡಾಗ ಮೊದಲಿಗೆ ಗಂಡಸರಿಗೆ ಹೆದರಿಸುವಂತದ್ದೇ ನಿಮ್ಮ ಮೇಲೆ ಡೌರಿ ಕೇಸ್ ಹಾಕ್ತೀನಿ ಅನ್ನುವಂತಹ ಹೆದರಿಸ್ತಾರೆ. ಸೊ ಇದರಲ್ಲಿ ಒಂದಷ್ಟು ಬದಲಾವಣೆಯನ್ನ ತರಬೇಕು ಅಂತ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಮಕ್ಕಳನ್ನ ಕಸ್ಟಡಿಗೆ ಕೊಡುವ ವಿಚಾರದಲ್ಲೂ ಕೂಡ ಬದಲಾವಣೆಯನ್ನ ತರಬೇಕು. ಇರ್ತಾರೆ, ಜೊತೆಗೆ ಮಕ್ಕಳ ಪ್ರೀತಿಯನ್ನು ಕೂಡ ಅವರು ಕಿತ್ಕೊಂಡು ಹೋಗ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಪುರುಷರಿಗೆ ಮಕ್ಕಳನ್ನು ನೋಡ್ಬೇಕು ಅಂತ ಅಂದ್ರೂ ಕೂಡ ದುಡ್ಡು ಕೊಟ್ಟು ನೋಡುವಂತಹ ಪರಿಸ್ಥಿತಿ ಇರುವಂತದ್ದು. ಸೊ ಇದರಲ್ಲಿ ಬದಲಾವಣೆಯನ್ನ ತರಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಲಿಂಗ ಭೇದವಿಲ್ಲದೆ ಒಂದು ಕಾನೂನನ್ನ ತರಬೇಕು, ನ್ಯೂಟ್ರಲ್ ಆಗಿ ಒಂದು ಕಾನೂನನ್ನ ತರಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಕೌಟುಂಬಿಕ ಕ್ರೌರ್ಯವನ್ನ ರೀಫ್ರೇಮ್ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಪೊಲೀಸ್ ಠಾಣೆಗೆ ಹೋದ ತಕ್ಷಣ ಮಹಿಳೆಯರು ತಮ್ಮ ಮೇಲೆ ಆಗುವಂತಹ ದೌರ್ಜನ್ಯವನ್ನ ಬೇರೆ ರೀತಿಯಾಗಿ ಪೋಟ್ರೆ ಮಾಡೋದು ಅಥವಾ ಪುರುಷರಿಗೆ ಹೆದರಿಸುವ ಸಲುವಾಗಿ ಕೆಲವೊಂದು ಸಲ ಒಂದಷ್ಟು ಏನೋ ನಮ್ಗೆ ಈ ರೀತಿಯಾಗಿ ದೌರ್ಜನ್ಯ ಆಗಿದೆ ಅಂತ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅಥವಾ ಚಿಕ್ಕ ಪುಟ್ಟ ಜಗಳಗಳಿಗೆಲ್ಲ, ಕೌಟುಂಬಿಕ ಕಲಹಗಳಿಗೆಲ್ಲ, ಚಿಕ್ಕ ಪುಟ್ಟ ಕಲಹಗಳಿಗೆಲ್ಲ ಹೋಗಿ ಒಂದು ಕೇಸನ್ನ ಹಾಕಿಬಿಡ್ತಾರೆ. ಸಿಕ್ಕ ಕೇಸನ್ನ ಜಡ್ದು ಬಿಡ್ತಾರೆ. ಅದರಿಂದ ಕೂಡ ಕೆಲವೊಂದು ಸಲ ದಾಂಪತ್ಯ ಜೀವನ ಎಲ್ಲೋ ಒಂದು ಕಡೆ ಚಿಕ್ಕ ಜಗಳದಲ್ಲಿ ಎಂಡ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ದೊಡ್ಡ ಜಗಳ ಆಗಿ ವಿಚ್ಛೇದನ ಆಗಿ ಕಂಪ್ಲೀಟ್ ಆಗಿ ಇಬ್ರು ಬೇರೆ ಬೇರೆ ಆಗುವಂತಹ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಈ ಕೌಟುಂಬಿಕ ಕ್ರೌರ್ಯವನ್ನ ರೀಫ್ರೇಮ್ ಮಾಡುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆಗ್ರಹ. ಜೊತೆಗೆ ಕೇಂದ್ರದ ಮಟ್ಟದಲ್ಲೇ ಒಂದು ಕಾನೂನನ್ನ ರೆಡಿ ಮಾಡಬೇಕು, ಕಾನೂನನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆಗ್ರಹ. ಅತುಲ್ ಸಾವಿನ ಬೆನ್ನಲ್ಲೇ ಸಾಕಷ್ಟು ಮೆನ್ ಟು ಅಭಿಯಾನ ಕೂಡ ಆಗ್ತಾ ಇರುವಂಥದ್ದು. ಮಾನಸಿಕ ಖಿನ್ನತೆಗೆ ಜಾರ್ತಾ ಇರುವಂತಹ ಪುರುಷರನ್ನ, ಜೊತೆಗೆ ಆತ್ಮಹತ್ಯೆಯ ಹಾದಿಯನ್ನ ಹಿಡಿತಾ ಇರುವಂತಹ ಪುರುಷರನ್ನ, ಜೊತೆಗೆ ತಮ್ಮ ನೋವನ್ನ ಇತರರಿಗೆ ಹೇಳಿಕೊಳ್ಳಲಾಗದೆ ಮನಸ್ಸಿನಲ್ಲೇ ಅವರು ದುಃಖವನ್ನ ಪಡ್ಕೊಂಡು ಅದು ಬೇರೆ ರೀತಿಯಾಗಿ ಟರ್ನ್ ಆಗ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂಖ್ಯೆ ಕಡಿಮೆ ಆಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಾನೂನಾತ್ಮಕ ಬದಲಾವಣೆಯನ್ನು ತರಬೇಕು ಅನ್ನುವಂತಹ ಆಗ್ರಹ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.